ನಮಸ್ತೆ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಭೂಮಿ ಸೈಕಲ್ ಚೈನ್ ಇದ್ದ ಹಾಗೆ. ಒಂದು ಕಂಡಿ ತಪ್ಪಿದರೂ ಸೈಕಲ್ ನಿಲ್ಲುತ್ತೆ, ಇಲ್ಲ ಪೆಡಲ್ ಹೊಡೆಯೋನು ಬೀಳಿಸುತ್ತೆ. ಕೊಂಡಿ ಸಣ್ಣದು, ಆದರೆ ಪರಿಣಾಮ ದೊಡ್ಡದು. ಇಂದು ಪ್ರಶ್ನೆ ಎದ್ದಿರೋದು, ಒಂದೇ ಚೈನ್ ಕೊಂಡಿ ನಾವು ಕಿತ್ತಾಕ್ತಿದ್ದೀವ? ಅರಿವಿದ್ದು ಅರಿವಿಲ್ಲದೆಯೋ ಪ್ರಕೃತಿ ಮೇಲೆ ಮಾಡುತ್ತಿರೋ ಅತ್ಯಾಚಾರಕ್ಕೆ ಭೂಮಿ ಮುನಿದಳ? ಉತ್ತರ ನಮ್ಮ ಕಣ್ಮುಂದೆಯೇ ಇದೆ. ಬಿಸಿಲು ನಾಡು, ಮರಳುಗಾಡಿನಲ್ಲಿ ಸುರಿದ ಹಿಮ, ಭಾರತದಲ್ಲಿ ಚಳಿಯ ಅಬ್ಬರ. ಸೌದಿ, ಇರಾನ್ ದೇಶಗಳಲ್ಲಿ ಮಳೆ ಪ್ರವಾಹ. ಕಾರಣ ಕೇಳಿದರೆ ಅಚ್ಚರಿಯಾಗ್ತೀರಿ. ಹೆಚ್ಚಿದ ಉಷ್ಣಾಂಶ, ಬಿಸಿಯಾದರೆ ಹಿಮ ಬೀಳುತ್ತಾ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ವಿಜ್ಞಾನ ಹೇಳೋದೇ ಬೇರೆ ಕತೆ. ಉಷ್ಣಾಂಶ ಹೆಚ್ಚಾದಷ್ಟು ನೀರು ಆವಿಯಾಗುತ್ತೆ. ಆವಿಯಾದ ನೀರು ಮೇಲೇರಿದಾಗ ಚಳಿಯಲ್ಲಿ ಹಿಮವಾಗಿ ಪರಿವರ್ತನೆ ಆಗುತ್ತೆ. ಸಂಶೋಧಕರು, ವಿಜ್ಞಾನಿಗಳ ಪ್ರಕಾರ ಇದು ಕೇವಲ ವಿಚಿತ್ರ ಅಲ್ಲ, ಇದು ಕಂಟಕ ಸ್ಥಿತಿಗೆ ತಲುಪುತ್ತಿರುವ ಭೂಮಿ. ಸೌದಿಯಲ್ಲಿ ಮಳೆ ಬಿದ್ದರೆ, ಹಿಮ ಸುರಿದರೆ ಭಾರತ ಗಡಗಡ ಎನ್ನೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಸಂಶೋಧಕರು, ವಿಜ್ಞಾನಿಗಳು ಹೇಳೋದೇನು? ಪರಿಸರ ಮಾಲಿನ್ಯ ಬೀರುವ ಪರಿಣಾಮ ಏನು? ಇದರಿಂದಾಗುವ ಪ್ರಭಾವ ಎಷ್ಟು? ನೋಡ್ಕೊಂಡು ಬರೋಣ ಬನ್ನಿ. ಪರಿಸರ ವೈಪರೀತ್ಯ ಅಂದರೆ ಮಾನವ ಚಟುವಟಿಕೆ ಮತ್ತು ಅತಿಯಾದ ನೈಸರ್ಗಿಕ ಸಂಪನ್ಮೂಲ ಬಳಕೆ ಪರಿಸರ ವ್ಯವಸ್ಥೆಯಲ್ಲಿ ಉಂಟಾಗುವ ತೀವ್ರ ಅಡಚಣೆ ಕಾಣ್ರಿ. ಈ ಬೆಳವಣಿಗೆಗೆ ಹವಾಮಾನ ಬದಲಾವಣೆ, ಪ್ರವಾಹ, ಬರಗಾಲ, ತಾಪಮಾನ ಏರಿಕೆ, ಜೀವ ವೈವಿಧ್ಯ ನಷ್ಟ, ಮಾನವ ಆರೋಗ್ಯಕ್ಕೂ ಹಾನಿಯಂತ ಗಂಭೀರ ಪರಿಣಾಮ ಎದುರಾಗುತ್ತೆ. ಅರಣ್ಯ ನಾಶ, ಬೆಟ್ಟಗಳ ನೆಲಸಮ, ಅತಿಯಾದ ಗಣಿ, ಪ್ಲಾಸ್ಟಿಕ್ ಮಾಲಿನ್ಯ, ಅತಿಯಾದ ಕೃಷಿ ಮುಖ್ಯ ಕಾರಣ ಅಂತ ವರದಿಗಳು ಹೇಳ್ತಾ ಇದೆ. ನಮಗೂ ಅಷ್ಟೇ, ಕಾಡು, ಮರಮಟ್ಟು, ಟ್ರೆಜರಿ ತುಂಬಿಸುವ ವಾಣಿಜ್ಯ. ಮರ ಕಡಿಯೋದ್ರಿಂದ ಕಾರ್ಬನ್ ಸಿಂಕ್ ನಾಶ ಆಗುತ್ತೆ. ಇದರ ಪರಿಣಾಮ ಇದೆಯಲ್ಲ, ಅದು ಇಂಗಾಲದ ಡೈಆಕ್ಸೈಡನ್ನು ಹೆಚ್ಚು ಮಾಡುತ್ತೆ. ಆಮ್ಲಜನಕ ಕೊರತೆ ಉಸಿರಾಟಕ್ಕೂ ಸಮಸ್ಯೆ. ಹಾಗೆ ಜಾಗತಿಕ ತಾಪಮಾನ ಏರಿಕೆಗೂ ಕಾರಣ. ಪ್ಲಾಸ್ಟಿಕ್ ತ್ಯಾಜ್ಯ ಇದೆಯಲ್ಲ, ಭೂಮಿಗಷ್ಟೇ ಮಾರಿಯಲ್ಲ, ವನ್ಯಜೀವಿಗಳಿಗೂ ಹಾನಿ ಮಾಡಿ. ಹಿಂದೆ ಉತ್ಖನನ ಮಾಡಿದರೆ ಮಡಿಕೆ, ಕುಡಿಕೆ, ಅಸ್ಥಿ ಸಿಕ್ತಿದ್ರೆ, ಈಗ ಉತ್ಖನನ ಮಾಡಿದರೆ ಪ್ಲಾಸ್ಟಿಕ್ ಬಿಟ್ಟರೆ ಮತ್ತೇನು ಸಿಗಲ್ಲ. ಪ್ಲಾಸ್ಟಿಕ್ ಆಹಾರ ಸರಪಳಿ ಸೇರಿ ಜೀವವೈವಿಧ್ಯ ಆಪೋಷಣ ಮಾಡಿಬಿಡುತ್ತೆ. ಮಾಲಿನ್ಯ, ಕೈಗಾರಿಕೆಗಳಿಂದ ಹೊರಬರುವ ತ್ಯಾಜ್ಯ, ಕೊಳೆಯುವ ತ್ಯಾಜ್ಯದಿಂದ ಬರುವ ಮಿಥೇನ್ ಅನಿಲ ಹವಾಮಾನ ಬದಲಾವಣೆಗೆ ತೀವ್ರಗೊಳಿಸುತ್ತೀರಿ. ನೀರಾವರಿಗಾಗಿ ನೀರಿನ ವಿವೇಚನೆ ಇಲ್ಲದ ಬಳಕೆ ಮತ್ತು ಮಣ್ಣಿನ ಅವನತಿ ಬರಗಾಲ ಹೆಚ್ಚಿಸುತ್ತೆ. ಅಂದರೆ ಇವಾಗ ಬೆಟ್ಟ ಗುಡ್ಡಗಳನ್ನು ಅಗದು ಆ ಮಣ್ಣನ್ನು ಸಾಗಾಟ ಮಾಡ್ತಿದೆಯಲ್ಲ, ಇದು ಮಣ್ಣಿನ ಅಧೋಗತಿ, ಅವನತಿ. ಅಂದರೆ ಅಸಂಪ್ರದಾಯ ಕೃಷಿ. ಅದಕ್ಕಾಗಿ ನೀರಿನ ಬಳಕೆ ಹೆಚ್ಚುತ್ತಾ ಇದೆ. ಅಡಕೆಗೆ ಧಾರಣೆ ಬಂದಿದ್ದು ಬಯಲು ಸೀಮೆ ಅಡಿಕೆ ತೋಟ ಆಗ್ತಿದೆ. ಇದಕ್ಕೆ ಲೆಕ್ಕ ಇಲ್ಲದಷ್ಟು ಬೋರ್ವೆಲ್ ಕೊರತ. ಪರಿಣಾಮ ಹವಾಮಾನ ಬದಲಾವಣೆ, ತಾಪಮಾನದಲ್ಲಿ ಹೆಚ್ಚಳ, ಅಂತರ್ಜಲ ಕುಸಿತ, ತೀವ್ರ ಶಾಖದ ಅಲೆ, ಚಂಡಮಾರುತ, ಪ್ರವಾಹಗಳಿಗೂ ಕಾರಣ ಆಗುತ್ತೆ. ಕೃಷಿಯಲ್ಲಿ ಅತಿಯಾದ ನೀರಿನ ಬಳಕೆ ಕುಡಿಯುವ ನೀರಿನ ಅಭಾವವನ್ನು ಸೃಷ್ಟಿಸುತ್ತೆ. ಜೀವವೈವಿಧ್ಯ ನಷ್ಟ, ಮಾನವ ಚಟುವಟಿಕೆ ಜೀವ ಸಂಕುಲಕ್ಕೆ ಸಂಕಷ್ಟ, ಆರೋಗ್ಯದ ಮೇಲೆ ಪರಿಣಾಮ. ಮೈಕ್ರೋಪ್ಲಾಸ್ಟಿಕ್ ಮತ್ತು ವಿಷಕಾರಿ ತ್ಯಾಜ್ಯ ಮಾನವನ ಆರೋಗ್ಯಕ್ಕೆ ಬೆದರಿಕೆ. ಇವತ್ತು ಮೀನು ಕೂಡ ಸುರಕ್ಷಿತ ಆಹಾರವಾಗಿ ಉಳಿದಿಲ್ಲ. ಇದಕ್ಕೆ ತಜ್ಞರ ಅಭಿಪ್ರಾಯ ಏನು ಗೊತ್ತಾ? ಪರಿಸರ ವೈಪರೀತ್ಯ ತಡೆಯಲು ತಕ್ಷಣ ವ್ಯವಸ್ಥಿತ ಬದಲಾವಣೆ ಅಗತ್ಯ. ಎಷ್ಟು ಬೊಬ್ಬೆ ಹೊಡೆದರೂ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ. ಪರಿಸರ ವೈಪರೀತ್ಯವೇ ಮಹಾಯುದ್ಧದ ಮುನ್ನುಡಿ. ಸೌದಿಯಲ್ಲಿ ಹಿಮ, ಭಾರತದಲ್ಲಿ ಗಡಗಡ. ಇದು ಭೂಮಿ ಕೊಡುತ್ತಿರುವ ಎಚ್ಚರಿಕೆಯನ್ನು. ಸೌದಿಯಲ್ಲಿ ಸುರಿದ ಮಳೆ, ಹಿಮಪಾತ ಸಾಮಾನ್ಯ ಅಲ್ವೇ ಅಲ್ಲ, ಸಾಮಾನ್ಯ ಚಳಿಯೂ ಅಲ್ಲ. ಸೌದಿ ಅರೇಬಿಯಾದಲ್ಲಿ ಹಿಮಪಾತ, ಇರಾನ್ ಮಳೆ, ಭಾರತದಲ್ಲಿ ಗಡಗಡ ಚಳಿ. 1-2 ದಿನದ ಅಸಾಧಾರಣ ಹವಾಮಾನ ಅಲ್ಲ, ಪ್ರಪಂಚದಲ್ಲಿ ನಡೆಯುತ್ತಿರುವ ಪರಿಸರ ವೈಪರೀತ್ಯ. ಪ್ರಶ್ನೆ ಒಂದೇ,
ಭೂಮಿ ಏನನ್ನೋ ಹೇಳ್ತಿದೆಯಾ? ಇದು ಕೇವಲ ಹವಾಮಾನ ಬದಲಾವಣೆನ ಅಥವಾ ಮನುಷ್ಯನ ಅತಿರೇಕಕ್ಕೆ ಪ್ರಕೃತಿಯ ಪ್ರತಿಕ್ರಿಯೆ? ಇದಕ್ಕೆ ಉತ್ತರ ಏನು? ಸೌದಿ ಅರೇಬಿಯಾ, ಇರಾನ್ 1-2 ಮಳೆ ಬಿದ್ದರೆ ಪುಣ್ಯ. ಹಾಗಿದ್ದರೂ ಸೌದಿಯಲ್ಲಿ ಬಿದ್ದ ಮಳೆ ನೆರೆ ಸೃಷ್ಟಿಸಿ ಸಂಚಾರ ವ್ಯವಸ್ಥೆಯನ್ನು ಹಾಳು ಮಾಡಿ ಹಾಕಿದ್ದು. ಮರೆಯೋದಕ್ಕೂ ಮುನ್ನ ಮರಳುಗಾಡು ಮರಳೆಲ್ಲ ಉಪ್ಪಿನ ಬಣ್ಣ ಸುರಿದ ಭಾರಿ ಹಿಮ ಪ್ರವಾಹ. ಆದರೆ ಈ ಬಾರಿ ಒಂದೇ ದಿನದಲ್ಲಿ ತಿಂಗಳ ಮಳೆ, ಮರುಭೂಮಿಯಲ್ಲೂ ಪ್ರವಾಹ, ಪರ್ವತ ಪ್ರದೇಶಗಳಲ್ಲಿ ಹಿಮಪಾತ. ಇದು ಸೌದಿಗೆ ಮಾತ್ರ ಸೀಮಿತ ಅಲ್ಲ ರೀ. ಇರಾನಿನಲ್ಲೂ ಅತಿ ಮಳೆ, ಲಿಬಿಯಾ ನಗರ ಮುಳುಗಿಸಿದ ಮಳೆ, ಮತ್ತೊಂದು ಕಡೆ ಆಫ್ರಿಕಾದಲ್ಲಿ ಬರ, ಯುರೋಪ್ ಕೆಲವು ಭಾಗದಲ್ಲಿ ತೀವ್ರ ಬಿಸಿಲು, ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತಿ ಮಳೆ. ಇದು ಕೋ ಇನ್ಸಿಡೆನ್ಸ್ ಅಲ್ಲ, ಇದು ಪ್ಯಾಟ್ರನ್. ಇನ್ನು ಭಾರತ ಗಡಗಡ. ಇಲ್ಲಿ ಚಳಿ ಯಾವಾಗಲೂ ಇತ್ತು, ಹಿಂದೂ ಇತ್ತು, ಇವಾಗಲೂ ಇದೆ. ಆದರೆ ಈ ಮಟ್ಟದ ತೀವ್ರತೆ ಇತ್ತ? ಉತ್ತರ ಭಾರತ ಹಿಮಗಾಳಿ, ದಕ್ಷಿಣ ಭಾರತ ಅಸಹಜ ತಾಪಮಾನ ಕುಸಿತ, ಮಳೆ ಚಳಿ ಮಿಶ್ರಣ. ವಿಜ್ಞಾನಿಗಳು ಹೇಳುವುದೇನು ಗೊತ್ತಾ? ಜೆಟ್ ಸ್ಟ್ರೀಮ್ ವ್ಯತ್ಯಯ, ಪೋಲಾರ್ ಪೋರ್ಟೆಕ್ಸ್ ದುರ್ಬಲತೆ, ಗ್ಲೋಬಲ್ ವಾರ್ಮಿಂಗ್ ಪ್ಯಾರಾಡಾಕ್ಸ್. ಹೌದು ಸ್ನೇಹಿತರೆ, ಭೂಮಿ ಬಿಸಿಯಾಗ್ತಾ ಇದೆ, ಅದಕ್ಕೆ ಚಳಿ ಹೆಚ್ಚಾಗ್ತಿದೆ. ಇದು ಕೇಳೋಕೆ ವಿಚಿತ್ರ ಆದರೂ ವಿಜ್ಞಾನ ಹೇಳೋ ಸತ್ಯ ಕಾಣ್ರಿ. ಪರಿಸರ ತಜ್ಞರು, ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಭೂಮಿ ತಾಪಮಾನ ಏರಿಕೆ, ಹವಾಮಾನ ವೈಪರೀತ್ಯ, ಅಸ್ತವ್ಯಸ್ತ. ಪರಿಸರ ತಜ್ಞರು, ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಭೂಮಿ ತಾಪಮಾನ ಏರಿಕೆ, ಹವಾಮಾನ ವ್ಯವಸ್ಥೆ ಅಸ್ತವ್ಯಸ್ತ, ಮಳೆ ಚಕ್ರ ಗೊಂದಲ, ಋತುಗಳ ಗಡಿ ಎಳೆದು ಹೋಗ್ತಾ ಇದೆ. ಮುಖ್ಯ ಕಾರಣ ಅತಿಯಾದ ಕಾರ್ಬನ್ ಉತ್ಸರ್ಗ, ಅರಣ್ಯ ನಾಶ, ಯುದ್ಧ, ತೈಲ, ಅನಿಲ, ಅಣ್ವಸ್ತ್ರ ಪರೀಕ್ಷೆ. ಪ್ರತಿ ಯುದ್ಧ ಸಾವಿರಾರು ಟನ್ ವಿಷಕಾರಿ ಅನಿಲ ಉತ್ಪಾದಿಸುತ್ತೆ. ಭೂಮಿಗೆ ಮತ್ತಷ್ಟು ಜ್ವರ. ಇಡೀ ಪ್ರಪಂಚ ಒಮ್ಮೆ ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ, ಅಮೆರಿಕ ಲಿಬಿಯಾ, ಸಿರಿಯಾ, ವೆನಿಜುಲಾ ಮೇಲೆ ಒತ್ತಡ, ಮಧ್ಯಪ್ರಾಚ್ಯ ನಿರಂತರ ಸಂಘರ್ಷ, ಭಾರತ ಪಾಕಿಸ್ತಾನ ಬೂದಿ ಮುಚ್ಚಿದ ಕಂಡ, ಬಾಂಗ್ಲಾದಲ್ಲಿ ಅಸ್ಥಿರತೆ, ಯುರೋಪಿನಲ್ಲಿ ದಾಳಿ. ಪ್ರಶ್ನೆ, ಯುದ್ಧ ನಡೆಯುವ ಜಾಗದಲ್ಲಿ ಪರಿಸರ ಉಳಿಯುತ್ತೇನ್ರಿ? ಯುದ್ಧ ಪರಿಸರ ಸಂಹಾರಿ. ಅರಣ್ಯ ಸುಟ್ಟು ಹೋಗುತ್ತೆ, ನದಿ ವಿಷ ಆಗುತ್ತೆ, ಗಾಳಿ ಉಸಿರಾಡೋದಕ್ಕೂ ಅಸಾಧ್ಯ. ಇವೆಲ್ಲ ಸೇರಿ ಜಾಗತಿಕ ಹವಾಮಾನ ಬದಲಾಯಿಸ್ತಾ ಇದೆ. ಪರಿಸರ ಮಾಲಿನ್ಯ ಋತುಗಳ ಮೇಲೆ ಪರಿಣಾಮ ಬೀರುತ್ತದೆ. ಋತುಚಕ್ರ ಬದಲಾಗಬಹುದು. ಪರಿಸರ ಚಕ್ರ ಬದಲಾವಣೆ ಇದೆಯಲ್ಲ, ಅದು ಭಾರತದ ಮೇಲೂ ಪ್ರಭಾವ ಬೀರುತ್ತೆ. ದಕ್ಷಿಣ ವಿಶ್ವದಲ್ಲಿ ಹೆಚ್ಚಿನ ಪರಿಣಾಮ ಬೀರಲಿದ್ದು ಶೀತಗಾಳಿ ಗಡಗಡಕ್ಕೆ ಕಾರಣ. ಶೀತ ಇದೆಯಲ್ಲ, ಅದು ದೇಶದ ರಾಜಧಾನಿ ದೆಹಲಿಯ ಹವಾಮಾನವನ್ನು ಹಾಳು ಮಾಡ್ತಾ ಇದೆ. ಉಸಿರಾಟಕ್ಕೂ ಯೋಗ್ಯವಾಗಿ ಅಲ್ಲಿನ ಗಾಳಿ ಉಳಿದಿಲ್ಲ. ಚಳಿ ಇದೆಯಲ್ಲ, ಅದು ಮತ್ತಷ್ಟು ಪರಿಸರ ಮಾಲಿನ್ಯ ಮಾಡಿದರೆ ಮಳೆಗಾಲ ಸ್ವಲ್ಪ ಭಾರವಾಗಿಲ್ಲ. ಹವಾಮಾನ ವೈಪರೀತ್ಯ, ಉತ್ತರ ದಕ್ಷಿಣ ಅಂತ ಭೇದ ಭಾವ ನೋಡಿದರೆ ಪರಿಣಾಮ ಬೀರ್ತಾ ಇದೆ. ದೇಶದಲ್ಲಿ ತಾಪಮಾನ ಎಷ್ಟಿದೆ ಗೊತ್ತಾ? ಆಂಧ್ರದಲ್ಲಿ 13%, ಅರುಣಾಚಲ ಪ್ರದೇಶ 13%, ಅಸ್ಸಾಂ 12%, ಬಿಹಾರ 4%, ಛತ್ತೀಸ್ಗಢ 13%, ಗೋವಾ 19%, ಗುಜರಾತ್ 19%, ಹರಿಯಾಣ 15%, ಹಿಮಾಚಲ ಪ್ರದೇಶ 8%, ಜಾರ್ಖಂಡ್ 11%, ಕರ್ನಾಟಕ 15%, ಕೇರಳ 22%, ಮಧ್ಯಪ್ರದೇಶ 13%, ಮಹಾರಾಷ್ಟ್ರ 15%, ಪಂಜಾಬ್ 15%, ರಾಜಸ್ಥಾನ 15%, ತಮಿಳುನಾಡು 19%, ದೆಹಲಿ 13%, ಉತ್ತರ ಪ್ರದೇಶ 14%, ಪಶ್ಚಿಮ ಬಂಗಾಳ 15%, ಉತ್ತರಾಖಂಡ್ 8%, ಜಮ್ಮು ಮತ್ತು ಕಾಶ್ಮೀರ 13%, ಸಿಕ್ಕಿಂ 10 ಡಿಗ್ರಿ ಉಷ್ಣಾಂಶ ಇದ್ದು ಊಟಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ 0. ಬಿಹಾರ ಶೀತಲಹರಿ, ಕತಿಯ ಚಳಿ ಮಿನಿಮಮ್ 7.4ರಷ್ಟಿದ್ದರೆ ರಾಜಸ್ಥಾನ ಬಹುತೇಕ ಪ್ರದೇಶದಲ್ಲಿ ಚಳಿ 3.6ರಷ್ಟಿದೆ. ಉತ್ತರ ಪ್ರದೇಶ ಮಂಜು ಮತ್ತು ಚಳಿ, ಲಕ್ನೋದಲ್ಲಿ 10ರಿಂದ 7% ಉಷ್ಣಾಂಶ ಇದೆ. ಕೇರಳ ಇಡುಕಿ ಹಿಮಾಂಶ ಪ್ರದೇಶದಲ್ಲಿ ತಾಪಮಾನ ಭಾಳ ಇಳಿತ ಕಂಡ್ರೆ ರಾಜ್ಯದಲ್ಲೂ ಚಳಿ ಮತ್ತು ಶೀತದ ಅಲೆ.
ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿದೆ ರೀ. ಉತ್ತರ ಒಳನಾಡಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಶೀತಗಾಳಿ ಬೀಸಿದರೆ ಬೆಂಗಳೂರು ನಗರ 16ರಷ್ಟು ಉಷ್ಣಾಂಶ ಹೊಂದಿದರೆ, ಮೈಸೂರು 15, ಮಂಗಳೂರು 22, ಬೆಳಗಾವಿ 15, ಶಿವಮೊಗ್ಗ 15, ಹುಬ್ಬಳ್ಳಿ ಧಾರವಾಡ 6, ಕಲಬುರಗಿ 16, ಬೀದರ್ 14, ಮಡಿಕೇರಿ 13, ಹಾಸನ 13, ಚಿಕ್ಕಬಳ್ಳಾಪುರ ಕೋಲಾರ 13. ಮಡಿಕೇರಿ, ಹಾಸನ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದ್ದು ಅತ್ಯಂತ ಚಳಿಯ ವಾತಾವರಣ ಇದೆ. ಮಂಗಳೂರು ಮತ್ತು ಉಡುಪಿ ಭಾಗಗಳಲ್ಲಿ ತಾಪಮಾನವು ತುಲನಾತ್ಮಕವಾಗಿ ಹೆಚ್ಚಿದ್ದು ಗರಿಷ್ಠ 31ರವರೆಗೆ ಇದೆ. ಇದು ಭೂಮಿ ಎಚ್ಚರಿಕೆನ. ಪ್ರಕೃತಿ ಮಾತನಾಡೋದಿಲ್ಲ ರೀ, ಆದರೆ ಸಂಕೇತ ಕೊಡುತ್ತೆ. ನೆರೆ, ಬರ, ಚಂಡಮಾರುತ, ಅಸಹಜ ಚಳಿ ಇವೆಲ್ಲ ಒಂದೇ ಮಾತು ಹೇಳುತ್ತೆ: ಸಾಕು, ನಿಲ್ಲಿ, ಮಿತಿಮೀರಿ ಹೋಗಬೇಡಿ. ಇದು ಭೂಮಿ ಯುದ್ಧ ಭೂಮಿಯಲ್ಲ, ಇದು ಧರ್ಮದ ಮಾತಲ್ಲ, ಇದು ವಿಜ್ಞಾನದ ಎಚ್ಚರಿಕೆ. ಪರಿಸರ ಉಳಿಸಿಕೊಳ್ಳದಿದ್ದರೆ ಗಡಿಗಳಿಗೆ ಅರ್ಥನೇ ಇಲ್ಲ. ರಾಷ್ಟ್ರಗಳಲ್ಲಿ ಯುದ್ಧ ಗೆಲುವಿಗೂ ಅರ್ಥವಿಲ್ಲ. ಭೂಮಿ ಉಳಿದರೆ ಮಾತ್ರ ಮಾನವ ಉಳಿತಾನೆ. ನಾನೇನು ಭಯ ಹುಟ್ಟಿಸ್ತಾ ಇಲ್ಲದೆ, ಇದು ಎಚ್ಚರಿಕೆ. ಪ್ರಕೃತಿ ಅವಕಾಶ ಕೊಡ್ತದೆ, ಆದರೆ ಸಮಯ ಕಡಿಮೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಪ್ರಕೃತಿ ಕೋಪನ ಮನುಷ್ಯನ ಮೂರ್ಖತನದ ಫಲವ? ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.